ಡಿವೈನ್ ಮಾರ್ನಿಂಗ್ ಎವ್ರಿವನ್, ದಿಸ್ ಇಸ್ ದ 6 ಡೇ ಆಫ್ ದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾವು ಲಿಮಿಟಿಂಗ್ ಬಿಲೀಫ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮಲ್ಲೇ ಸೀಮಿತಗೊಳಿಸುವಂಥ ಕೆಲವೊಂದು ನಂಬಿಕೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಇಷ್ಟೇ ಪೊಟೆನ್ಷಿಯಲ್ ಇರೋದು, ನನಗೆ ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ, ಐ ಕ್ಯಾನ್ ಡೂ ಓನ್ಲಿ ರೀಡಿಂಗ್ ಬಟ್ ನಾಟ್ ರೈಟಿಂಗ್ ಅಂತ ಕೆಲವರು ಹೇಳ್ತಾರೆ. ನನಗೆ ಓದೋಕ್ಕೆ ಮಾತ್ರ ಆಗುತ್ತೆ, ನಾನು ಬರೆಯಲ್ಲ ಅಂತ ಹೇಳ್ತಾರೆ. ಅಷ್ಟಕ್ಕೆ ಅವ್ರ ಪೊಟೆನ್ಷಿಯಲ್ನ ಅಷ್ಟಕ್ಕೆ ಇಟ್ಕೊಬಿಟ್ಟಿರ್ತಾರೆ. ಕೆಲವೊಂದು ನಾನು ವೀಕ್ ಆಗಿದ್ದೀನಿ, ನನಗೆ ಸ್ಟ್ರೆಂತ್ ಇಲ್ಲ, ನನಗೆ ಪೊಟೆನ್ಷಿಯಲ್ ಇಲ್ಲ, ನನಗೆ ನಾಲೆಜ್ ಇಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಫ್ಯಾಟ್ ಆಗಿದ್ದೀನಿ ಅನ್ನೋದನ್ನೆಲ್ಲ ಇಷ್ಟೇ ನಮ್ಮ ಲಿಮಿಟ್ಸಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಅದನ್ನು ಫಿಕ್ಸ್ ಮಾಡಿಬಿಟ್ಟಿರ್ತೀವಿ. ಎಲ್ಲಿಂದ ಇದೆಲ್ಲ ಫಿಕ್ಸ್ ಆಗುತ್ತೆ? ನಮ್ಮ ಸರೌಂಡಿಂಗ್ಸಿಂದ ನಾವು ಕೇಳಿರ್ತೀವಿ, ನಮ್ಮ ರಿಲೇಟಿವ್ಸಿಂದ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಂದ ಇದೆಲ್ಲ ಬಂದಾಗ ಇದೇ ಸಬ್ಕಾನ್ಷಿಯಸ್ ಮೈಂಡು ನಿಜ ಅಂದ್ಕೊಂಡು ನಂಬ್ಕೊಬಿಟ್ಟಿರುತ್ತೆ. ಹೇಗೆ ಇದನ್ನೆಲ್ಲ ಚೇಂಜ್ ಮಾಡೋದು? ಒಂದು ಪಾಸಿಟಿವ್ ಆಗಿ ನಾವು ಹೇಗೆ ನಮಗೆ ಚೇಂಜ್ ಮಾಡ್ಕೊಳೋದು? ಐ ಕ್ಯಾನ್ ಡೂ, ಐ ಆಮ್ ಪೊಟೆನ್ಷಿಯಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸೇಫ್, ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಹೆಲ್ತಿ, ಐ ಆಮ್ ವೆಲ್ತಿ, ಮನಿ ಕಮ್ಸ್ ಟು ಮೀ ಈಸಿಲಿ. ಮನಿ ಯಾರಿಗೂ ಬರೋದೇ ಇಲ್ಲ, ನಮಗೆಲ್ಲ ಮನಿ ಬರೋದೇ ಇಲ್ಲ, ಬೇರೆಯವ್ರಿಗೆಲ್ಲ ಮನಿ ಈಸಿಯಾಗಿ ಬರುತ್ತೆ ಅಂತ ನಾವು ಆ ಥರ ಲಿಮಿಟ್ಸ್ ಮಾಡ್ಕೊಬಿಟ್ಟಿರ್ತೀವಿ. ಆವಾಗ ಏನು ಯಾವ ಥರ ನಾವು ಪಾಸಿಟಿವ್, ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ, ಐ ಅಟ್ರಾಕ್ಟ್ ಮನಿ, ಐ ಲವ್ ಮನಿ, ಈ ಥರ ಮಾತಾಡಬೇಕು. ಯಾವಾಗಲೂ ಅಷ್ಟೇ ನಾವು ಪಾಸಿಟಿವ್ ಆಗಿ ಮಾತಾಡುವಾಗ ನಾವು ಅದಕ್ಕೆ ಅಲೈನ್ ಆಗ್ತಾ ಹೋಗ್ತೀವಿ. ಪಾಸಿಟಿವ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡುವಾಗ ನಮ್ಮ ಬಿಲೀಫ್ಸು ಟ್ರೂತ್ ಅಂತ ನಾವು ತಿಳಿಸ್ಬೇಕು. ಅದು ಗೊತ್ತಾಗಲ್ಲ ಇದು ನಿಜಾನ ಇದು ಸುಳ್ಳ ಅಂತ. ನಮ್ಮ ಎಮೋಷನ್ಸ್ ಹೇಗಿರುತ್ತೆ, ನಾವು ಹೇಗಿರ್ತೀವಿ, ನಾವು ಏನು ಮಾತಾಡ್ತೀವಿ ಅದನ್ನು ಮಾತ್ರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಾತಾಡುತ್ತೆ. ನಾವು ಕಾನ್ಷಿಯಸ್ಸಾಗಿ ಏನು ಮಾತಾಡ್ತೀವೋ ಅದು ಕಾನ್ಷಿಯಸ್ಸಲ್ಲಿ ಮಾತಾಡಿರೋದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಜ ಅಂತ ನಂಬಿರುತ್ತೆ. ಆವಾಗ ನಾವು ಏನು ಮಾಡೋದು? ನಮ್ಮ ಪೊಟೆನ್ಷಿಯಲ್ಸ್ ಏನು, ನಮ್ಮ ಸ್ಟ್ರೆಂತ್ ಏನು, ಒಂದು ಸ್ಟೆಪ್ ಹೆಡ್ ನಾವು ಹೇಳ್ತಾ ಹೋಗಬೇಕು. ಐ ಆಮ್ ಸ್ಟ್ರಾಂಗ್, ಐ ಆಮ್ ಕೇಪಬಲ್. ಇವಾಗ ತುಂಬ ಜನ ನನ್ನ ವೀಕ್ ಅಂತ ಇದ್ದಾಗ, ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾಗ, ನಾನು ಅದನ್ನು ನಿಜ ಅಂತ ನಾನು ನಂಬ್ಕೊಬಿಟ್ಟಿದ್ದೆ. ಒಂದು ಸ್ಟೆಪ್ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನನ್ನ ಮೈಂಡ್ಗೆ ನಾನು ಏನು ಬೇಕು ಅಂತ ನಾನು ಒಂದು ಸತಿ ನಾನು ಇದು ಮಾಡಿದಾಗ ದೇರ್ ವಾಸ್ ಎ ಟ್ರೆಮೆಂಡಸ್ ಚೇಂಜಸ್. ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಬಂತು, ನನ್ನ ಬಗ್ಗೆ ನಾನು ಮಾತಾಡೋಷ್ಟು ಕಾನ್ಫಿಡೆನ್ಸ್, ಸೆಲ್ಫ್ ಟಾಕ್. ಇವಾಗ ನನ್ನಷ್ಟು ನಾನೇ ಪೊಟೆನ್ಷಿಯಲಾಗಿ ಮಾತಾಡ್ಬೋದು. ಅಷ್ಟಕ್ಕೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಎವ್ರಿ ಒನ್ ಕ್ಯಾನ್ ಚೇಂಜ್ ಅಲ್ವಾ? ಎವ್ರಿ ಒನ್ ಹ್ಯಾಸ್ ಎ ಪೊಟೆನ್ಷಿಯಲ್. ನಾವು ಅದನ್ನು ರೆಕಗ್ನೈಸ್ ಮಾಡಿ ಆ ಸ್ಟ್ರೆಂತ್ ಏನಿದೆ ಅಂತ ನಾವು ನೋಡಿ ನಾವು ಚೇಂಜ್ ಆಗ್ತಾ ಹೋಗೋದೇ ಈ ಲಿಮಿಟಿಂಗ್ ಬಿಲೀಫ್ಸ್ ಅಂತ. ಇದು ಮ್ಯಾನಿಫೆಸ್ಟೇಷನ್ಗೆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮಷ್ಟಕ್ಕೆ ನಾವೇ ಸೆಲ್ಫ್ ಟಾಕ್ ಮಾಡ್ಕೋಬೇಕು. ನಮ್ಮಲ್ಲಿರೋ ಈ ನೆಗೆಟಿವ್ಸ್ನೆಲ್ಲ ಹೀಲ್ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಹೊರಗಡೆ ಹಾಕಬೇಕು. ನಮ್ಮಲ್ಲಿ ನಾವು ಮಾತಾಡೋದೆಲ್ಲ ನಿಜ ಅಂತ ಬಿಲೀವ್ ಮಾಡಬೇಕು. ಆವಾಗ ನಾವೇನು ಮ್ಯಾನಿಫೆಸ್ಟ್ ಮಾಡಿದ್ರೇನು ಅದು ಈಸಿಯಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ. ಇದು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದು ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಟು ಫಾಲೋ ದ ಚಾನಲ್ ಫಾರ್ ಮೋರ್ ಸಚ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.